ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಪುನೇರಿಪಡಸೂರದ ಬೆಂಗಳೂರು ಬುಲ್ಸ್ ಸೋತ ನಂತರ ಕೋಚ್ ಆದಂಥ ರಾಜೇಶ್ ಸಿಂಗ್ ಅವರು ಸೌರಭ್ ನಂದಲ್ಲು ಹಾಗೆ ಭರತ್ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಆಡಿದರೆ ಈ ಮ್ಯಾಚನ್ನು ಗೆಲ್ಬೋದಾಗಿತ್ತು. ಹಾಗೆ ಅದರ ಜೊತೆಗೆ ಮುಂದಿನ ಒಂದು ಮ್ಯಾಚಲ್ಲಿ ಅಂದರೆ 11ನೇ ತಾರೀಕಿನಂದು ಗುಜರಾತ್ ವಿರುದ್ಧ ಮ್ಯಾಚ್ ಇದೆ. ಆ ಮ್ಯಾಚನ್ನು ನಾವು ಸೋಲೋದಿಲ್ಲ. ಅಲ್ಲಿ ಒಳ್ಳೆಯ ರೀತಿಯಾದಂಥ ಸ್ಟ್ರಾಟಜಿಯನ್ನು ಪ್ಲೇ ಮಾಡ್ತೀವಿ. ಯಾವ ಸ್ಟ್ರಾಟಜಿ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕನ್ನು ಕೊಡಿ. ಕೋಚ್ ಅವರು ಮೊದಲಿಗೆ ಒಳ್ಳೆ ರೀತಿಯಾದಂಥ ಸ್ಟ್ರಾಟಜಿಯನ್ನು ನಾವು ಪ್ಲೇ ಮಾಡಿ ಗುಜರಾತ್ ವಿರುದ್ಧ ಗೆಲ್ಲೋದಕ್ಕೆ ಟ್ರೈಯನ್ನು ಮಾಡ್ತೇವೆ. ಹಿಂದಿನ ಮ್ಯಾಚ್ಗಳಲ್ಲೂ ಕೂಡ ಸ್ಟ್ರಾಟಜಿಯನ್ನು ಪ್ಲೇ ಮಾಡಿದ್ದು, ಆದರೆ ಅಲ್ಲಿ ಅಷ್ಟೊಂದು ಪರಿಣಾಮ ಪುನೇರಿ ಪಲ್ಟರ್ಸ್ ವಿರುದ್ಧ ಅಷ್ಟೇನು ಪರಿಣಾಮ ಬೀರಲಿಲ್ಲ. ಆದರೆ ಏನಪ್ಪ ಅಂದರೆ ಉಳಿದ 2 ಮ್ಯಾಚ್ಗಳು ಟೈ ಆಗಿದ್ದು, ಹಾಗೆ ಯು ಮುಂಬೈಸ್ ವಿರುದ್ಧ ಆ ಸ್ಟ್ರಾಟಜಿ ವರ್ಕ್ ಆಗಿತ್ತು. ಅದೇ ರೀತಿಯಾದಂಥ ಸ್ಟ್ರಾಟಜಿಯನ್ನು ಗುಜರಾತ್ ವಿರುದ್ಧ ನಾವು ಪ್ಲೇಯನ್ನು ಮಾಡಿ ಮ್ಯಾಚನ್ನು ವಿನ್ ಆಗೋದಕ್ಕೆ ಟ್ರೈಯನ್ನು ಮಾಡ್ತೇವೆ. ಹಾಗೆ ಇನ್ನು ಕ್ಯಾಪ್ಟನ್ ಆಗಿರುವಂಥ ಸೌರಭ್ ನಂದಲ್ ಅವರು ಒಳ್ಳೆ ರೀತಿಯಲ್ಲಿ ಆಟವನ್ನು ಆಡಿದರೆ ಈ ಮ್ಯಾಚನ್ನು ಗೆಲ್ಬೋದು ಅಂತ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಭರತ್ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಆಡಬೇಕು, ಅಂದಾಗ ಮಾತ್ರ ಮ್ಯಾಚನ್ನು ವಿನ್ ಆಗೋದಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಇದೇ ರೀತಿಯ ಪ್ರೋ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕನ್ನು ಕೊಡಿ. ಭರತ್ ಅವರು ಮೊನ್ನೆ ಏನಪ್ಪ ಅಂತಂದರೆ 100 ರೈಡ್ ಪಾಯಿಂಟ್ಸನ್ನು ಕಂಪ್ಲೀಟನ್ನು ಮಾಡಿದ್ದಾರೆ. ಭರತ್ ಅವರು 100 ರೈಡ್ ಪಾಯಿಂಟ್ಸನ್ನು ಕಂಪ್ಲೀಟ್ ಮಾಡಿದ್ದಕ್ಕೆ ಅವರು ಒಂದೇ ರೀತಿಯಂಥ ಒಳ್ಳೆಯ ಉತ್ಸಾಹ ಬಂದಿದೆ. ಅದರ ಮುಖಾಂತರ ಕೂಡ ಆಡೋದಕ್ಕೆ ಇನ್ನೂ ಸ್ವಲ್ಪ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಇನ್ನು ಸೌರಭ್ ನಂದಲ್ ಅವರು ಒಳ್ಳೆ ರೀತಿಯಲ್ಲಿ ಆಡಿದ್ರು ಕೂಡ ಪುನೇರಿ ಪಲ್ಟರ್ಸ್ ವಿರುದ್ಧ ನಾವು ಮ್ಯಾಚನ್ನು ಗೆಲ್ಲೋದಕ್ಕೆ ಆಗಲಿಲ್ಲ. ಯಾವ ಕಾರಣಕ್ಕೆ ಏನಪ್ಪ ಅಂದರೆ ಸೂಪರ್ ರೈಡನ್ನು ಮಾಡಿದರು. 4 ಪಾಯಿಂಟ್ಗಳನ್ನು ಸೌರಭ್ ನಂದಲ್ ಅವರು ಪಡ್ಕೊಂಡ್ಬಂದರು. ಆದರೆ ಏನಪ್ಪ ಅಂದರೆ ಎಲ್ಲ ರೀತಿಯಲ್ಲಿ ಆಡಿದ್ರೇ ಮಾತ್ರ ಮ್ಯಾಚನ್ನು ವಿನ್ ಆಗೋದಕ್ಕೆ ಸಾಧ್ಯ ಅಂತ ಕೋಚ್ ಅಂತ ರಾಜೇಶ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ತಮಗೆ ಏನಿಸ್ತು ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.